ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನೊಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೇನೆ. ಏನಂದರೆ ಅದು ಸೋರೆಕಾಯಿ ಪಾಯಸ. ಸೋರೆಕಾಯಿ ನಮ್ಮ ದೇಹಕ್ಕೆ ಕೂಡ ತಂಪು ಕೊಡ್ತದೆ. ಹಾಗೆ ಒಂದು ಸೋರೆಕಾಯಿಯನ್ನು ಉಪಯೋಗಿಸಿ ನಾವು ಸಿಂಪಲ್ಲಾಗಿ ಪಾಯಸ ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳಿಕೊಡ್ತಾ ಇದ್ದೇನೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಹೇಳಿದರೆ, ಸ್ವಲ್ಪ ಏಲಕ್ಕಿ ಬೇಕು, ಮತ್ತು ತೆಂಗಿನ ಹಾಲು. ಇದರಲ್ಲಿ ನಾನು ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ, ಅದರ ಹಾಲು ತೆಗೆದಿಡಬೇಕು. ಹಾಗೆ ಬೆಲ್ಲವನ್ನು ನಾನು ಕಪ್ಪು ಬೆಲ್ಲವನ್ನು ನಾನು ಪೌಡರ್ ಇಟ್ಕೊಂಡಿದ್ದೇನೆ. ಹಾಗೆ ಸೋರೆಕಾಯಿ ಒಂದು ಇಡೀ ತಗೊಂಡಿದ್ದೇನೆ. ಇದು ಚಿಕ್ಕ ಸೈಜಿದು ಸೋರೆಕಾಯಿ ಆದ್ದರಿಂದ ನಾನು ಇಡೀ ಒಂದು ಸೋರೆಕಾಯಿಯನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಆ ಸೋರೆಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿಕೊಂಡಿದ್ದೇನೆ. ಅದನ್ನು ನೋಡಿ, ಇದಕ್ಕಿಂತ ಕೂಡ ಚಿಕ್ಕ ಪೀಸ್ಗಳಾದರೆ ಭಾರಿ ಒಳ್ಳೆಯದು, ಬೇಗ ಬೇಯ್ತದೆ ಕೂಡ. ನಾನು ಸ್ವಲ್ಪ ದೊಡ್ಡದು ಮಾಡಿದ್ದೇನೆ. ಹಾಗೆ ನೋಡಿ, ಒಂದು ಕುಕ್ಕರಿಗೆ ಸೋರೆಕಾಯಿ ಪೀಸು ಮತ್ತು ನೀರು ಹಾಕಿ ಬೇಯಿಸಲಿಕ್ಕೆ ಇಡಬೇಕು. ಆಗ ನಾವು ಕಾಯಿದು ಹಾಲನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ತೆಂಗಿನಕಾಯಿ ಹಾಕಿ ಅದರ ಹಾಲನ್ನು ಒಂದು ಸೈಡ್ ತೆಗೆದಿಡಬೇಕು. ಹಾಗೆ ಈಗ ನೋಡಿ, ಸೋರೆಕಾಯಿ ಬೆಂದಿರುವಾಗ ನಾವು ತೆಂಗಿನಕಾಯಿ ಹಾಲನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ವ, ಆ ಹಾಲನ್ನು ನಾವೀಗ ಇದಕ್ಕೆ ಮಿಕ್ಸ್ ಮಾಡಬೇಕು. ಕುಕ್ಕರಲ್ಲಿದ್ದಂತಹ ಸೋರೆಕಾಯಿಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಒಂದು ಕುದಿ ಬರಬೇಕು, ಹಾಲು ಹಾಕಿ ಒಂದು ಕುದಿ ಬರಬೇಕು. ಅದು ಹಾಕಿ ಕುದಿ ಬಂದ ಕೂಡಲೇ ನಾವು ಬೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ವ, ಪೌಡರ್ ಬೆಲ್ಲ ಆದರೆ ಒಳ್ಳೆಯದು, ಬೇಗ ಕರಗ್ತದೆ. ಆ ಬೆಲ್ಲವನ್ನು ಇದಕ್ಕೆ ಹಾಕಬೇಕು. ಬೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು. ಬೆಲ್ಲ ಹಾಕಿ ನಾವು ಅದನ್ನು ಫುಲ್ಲು ಕಲಿಸ್ಬೇಕು. ಅದನ್ನು ನಾವು ಕರಗಲಿಕ್ಕೆ ಬಿಡಬೇಕು. ನೋಡಿ, ನಾನು ಕಪ್ಪು ಬೆಲ್ಲ ತಗೊಂಡಿದ್ರಿಂದ ಸ್ವಲ್ಪ ಕಪ್ಪು ಕಲರ್ ಕಾಣ್ತಾ ಇದೆ. ಇದು ನೋಡಿ, ಮಿಕ್ಸ್ ಆದಮೇಲೆ ಏಲಕ್ಕಿಯನ್ನು ಹಾಕಬೇಕು. ಅದಕ್ಕೆ ಏಲಕ್ಕಿ ಹಾಕಿ ಆದಮೇಲೆ ನೋಡಿ, ಈಗ ಸೋರೆಕಾಯಿ ಪಾಯಸ ರೆಡಿಯಾಗಿದೆ. ನೋಡಿ, ಈ ಥರ ಬಂದಿದೆ. ಕಪ್ಪು ಬೆಲ್ಲ ಹಾಕಿದ ಕಾರಣ ಕಪ್ಪು ಕಲರ್ ಆಗಿದೆ. ನೀವು ಯಾವ ಬೆಲ್ಲ ಹಾಕ್ತೀರಿ ಅದರ ಮೇಲೆ ಇರ್ತದೆ, ಡಿಪೆಂಡ್ ಆಗಿರ್ತದೆ. ನೋಡಿ, ಈ ಥರ ಆಗಿದೆ ಪಾಯಸ.